ಮಂಜುನಾಥ್ ಗೌಡ ಅವನ ಹೆಸರು ಕೇಳಿ ಬರ್ತಾಯಿದೆ. ಆ ವ್ಯಕ್ತಿ ಸದಾ ಈ ಕಳೆದ 3-4 ದಿನಗಳಿಂದ ನಮ್ಮ ಅನಾಮಿಕರ ಜೊತೆಗೆ ಇರ್ತಾ ಅವ್ರಿಗೆ ಬೆದರಿಕೆ ಹಾಕ್ತಾ ಇದ್ದಾನೆ. ನೀನು ಇದು ನಡೆದಿಲ್ಲ, ಎಲ್ಲ ಸುಳ್ಳು ಅಂತ ಹೇಳುವಂತ ಹೇಳ್ತಾ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಬರ್ತಾಯಿದೆ. ಅವನು ವಿಡಿಯೋ ಮಾಡಿ ಇವರ ವಿರೋಧಿಗಳಿಗೆ, ಇಲ್ಲಿಯ ಕೊಲೆಗಳಿಗೆ ಕಳಿಸ್ತಾ ಇದ್ದಾರೆ ಅಂತೇಳಿ ಪ್ರಬಲವಾದ ಆರೋಪವನ್ನು ನಮ್ಮ ಜಗದೀಶ್ ಅವರು ಮಾಡ್ತಾಯಿದ್ದಾರೆ. ವಕೀಲರು ಜಗದೀಶ್ ಅವ್ರಿಗೆ ಗೊತ್ತದೆ ಈಗಾಗಲೇ, ಜೊತೆಗೆ ಮಟ್ಟನ್ನು ಸಹ ತೀವ್ರವಾಗಿ ವಿರೋಧ ಮಾಡ್ತಾಯಿದ್ದಾರೆ. ಇದಲ್ಲ, ತಪ್ಪು, ಇದು ಆಗಬಾರ್ದು, ಸರಿಯಾದ ತನಿಖೆ ಆಗಬೇಕು ಅಂತೇಳಿ. ಅದೇ ರೀತಿ ಮಹೇಶ್ ತಿಮ್ಮರೊಡ್ಡಿ ಅವರು, ಯಾಕೆಂದರೆ ಈ ಕೇಸ್ನಲ್ಲಿ ಭಾಳಷ್ಟು ಇನ್ವಾಲ್ವ್ ಆಗಿ ಸತ್ಯ ಹೊರಗೆ ತರಬೇಕು, ತೋರಿಸ್ಬೇಕು, ಇದರಿಂದ ಅಧರ್ಮೀಯರನ್ನು ಬೆತ್ತಲಗೊಳಿಸ್ಬೇಕು ಅನ್ನೋ ದೃಷ್ಟಿಗಳು ಬೆಳೆದಂಥದ್ದು. ಇಂಥದ್ರಲ್ಲಿ ಪೊಲೀಸರಲ್ಲಿ, ಅದು ಇನ್ಸ್ಪೆಕ್ಟರ್, ಈ ಹಿಂದೆ ಶಿವಮೊಗ್ಗದಲ್ಲಿ ಅವರು ಏನಪ್ಪ ಅಂದ್ರೆ ಇನ್ಸ್ಪೆಕ್ಟರ್ ಇದ್ದರು, ಅಲ್ಲಿಯೂ ಸಹಿತ ಮಣ್ಣಿನ ವ್ಯವಹಾರ ಮಾಡಿ ಪ್ರತಿ ತಿಂಗಳು ಒಂದೊಂದು ಕೋಳಿ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ನಮ್ಮ ಜಗದೀಶ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ವಕೀಲ ಜಗದೀಶ್ ಅವರು ಇದು ಈ ಒಂದು ಡೀಲ್ಗಾಗಿ 10 ಕೋಟಿಗಳವರೆಗೆ ಆಫರ್ ಮಾಡಿದ್ದಾನಂತೆ ಸುದ್ದಿಗಳು ಬರ್ತಾ ಇದ್ದಾವೆ. ಒಂದು ಕಡೆಗೆ ಒಂದರ ನಂತರ ಒಂದು ನಮಗೆ ಈ ಒಂದು ಮೂಲಗಳು ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ಇವ್ರ ಕಾರಣ ಅಂತಲ್ಲ, ಯಾಕೆಂದರೆ ಇಷ್ಟೊಂದು ಮೂಲಗಳು ತೆಗೆದಿದ್ದಾರೋ ಮಾಡಿದಾರೋ ಏನು ಗೊತ್ತಿಲ್ಲ. ಅದು ನೋಡೋಣ, ಇನ್ನು ಮುಂದಿನ ದಿನದಲ್ಲಿ ವಿಚಾರ ಮಾಡುವಂಥದ್ದು. ಬಟ್ ಇಲ್ಲಿವರೆಗೆ ಇದ್ದಂಥ